ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಆರ್ ಸಿ ಬಿ ಸ್ಟಾಂಪ್ ಅಂಡ್ ಕೇಸ್ ಏನಿದೆ, ಸೊ ಇದು ಸ್ವಲ್ಪ ಸೈಲೆಂಟ್ ಆಗಿದೆ ಇವಾಗ ಸದ್ಯದ ಮಟ್ಟಿಗೆ. ಆ ಏರೋಪ್ಲೇನ್ ಕ್ರ್ಯಾಶ್ ಆಯ್ತಲ್ಲ ಅಹಮದಾಬಾದಲ್ಲಿ, ಸೊ ಕ್ರ್ಯಾಶ್ ಆದಾಗಿಂದ ಸ್ವಲ್ಪ ಸೈಲೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ, ಅದು ಇದು ಇನ್ನೂ ಸೀನ್ ಆಗ್ತಾನೆ ಇದೆ. ಅದಾಗಿಲ್ಲ ಅಂತಂದಿದ್ರೆ ಏರೋಪ್ಲೇನ್ ಕ್ರ್ಯಾಶ್ ಆಗಿಲ್ಲ ಅಂದರೆ ಇನ್ನೂ ಅದನ್ನೇ ಕಂಟಿನ್ಯೂಟಿ ತಗೊಂಡು ಹೋಗಿರೋರು. ಯಾಕಂದರೆ ಒಂದು ವಾರ 2 ವಾರ ಆದ್ರೂ ಕೂಡ ಬಿಟ್ಟಿರಲಿಲ್ಲ. ಆರ್ ಸಿ ಬಿ ಅಂತ ಎಲ್ಲ ಕಡೆ ಹೆಡ್ಲೈನ್ಸ್, ಎಲ್ಲಿ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ನೋಡ್ರು ಅದೇನೇ, ಎಲ್ಲಿ ನೋಡಿದ್ರು ಅದೇನೇ ಆರ್ ಸಿ ಬಿ ಸ್ಟಾಂಪ್ ಅಂಡ್ ಕೇಸು, ಆರ್ ಸಿ ಬಿ ಕಾಲ್ ತೊಳಿತಾ ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡ್ಬಿಟ್ರು, ಅದಾಗೋಯ್ತು ಇದಾಗೋಯ್ತು. ಆ್ಯಂಡ್ ರೀಲ್ಸಲ್ಲಿ ಇವಾಗಲೂ ಕೂಡ ನೋಡ್ತಾ ಇದ್ದೀವಿ, ಆರ್ ಸಿ ಬಿ ಹೆಡ್ ಏನಿದ್ರು, ಸೊ ಇವರು ಓಡ್ತಾ ಇದ್ದಾರೆ ಗುರು. ಅದು ಯಾವುದೋ ಕೋರ್ಟ್ ಹತ್ರ ಬೆಂಗಳೂರಲ್ಲಿ ಯಾವುದೋ ಕೋರ್ಟ್ ಹತ್ರ ಹೆರಿಂಗಿತ್ತು ಅಂತ ಕಾಣಿಸುತ್ತೆ. ಸೊ ಓಡ್ತಾ ಇದ್ದಾರೆ, ಈ ನ್ಯೂಸ್ ಅವ್ರು ಬಿಡ್ತಾ ಇಲ್ಲ ಅಲ್ಲಿ. ಓಡ್ತಾವ್ರು, ಇವ್ರೇನೋ ದೊಡ್ಡ ಏನೋ ಮಾಡಿರೋ ಥರ, ಇವರೇ ಏನೋ ತುಳಿದ್ಬಿಟ್ಟು ಸಾಯಿಸಿರೋ ಥರ. ಅಂದರೆ ಆಗಿದೆ, ಎಲ್ಲ ತಪ್ಪಾಗಿದೆ, ಇವರಿಂದನೇ ಆಗಿದೆ. ಬಟ್ ಇವ್ರು ಏನು ಡೈರೆಕ್ಟಾಗಿ ಮಾಡಿಲ್ಲ ಕೂಡ ಓಡ್ತಾ ಅವ್ರು. ಏನು ಕೇಳೋ ಕ್ವಶನ್ಗಳಿಗೆ ಉತ್ತರ ಕೊಡೋಕ್ಕಾಗಲ್ವಲ್ಲ ಮೀಡಿಯಾದವರು, ಅದಕ್ಕೋಸ್ಕರ ಓಡ್ತಾವ್ರೆ. ಬಟ್ ಇವಾಗ ಏನು ಸೀನ್ ಆಗಿದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ಸೊ ಸಿಕ್ ಅವ್ರ ಮೇಲೆಲ್ಲ ದೂರ ದಾಖಲಿಸ್ತಾರ ಆಗೋಗ್ಬಿಟ್ಟೈತೆ. ಸಿಕ್ ಅವರೆಲ್ಲ ಬಂದ್ಬಿಟ್ಟು ಇವಾಗ ಹೆಂಗಾಗೈತೆ ಅಂತಂದರೆ, ಆರ್ ಸಿ ಬಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟೈತೆ ಅನ್ನೋ ಥರ ಇದು ಮೇಲ್ಗಡೆ ಇವಾಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅನ್ನೋ ಥರ. ಒಬ್ರು ಯಾರೋ ಇದ್ದಾರೆ ಗುರು, ಸಾಮಾಜಿಕ ಕಾರ್ಯಕರ್ತ ಅಂತೆ, ಸೊ ಅಬ್ರಾಮ್ ಅಂತೆ. ಸೊ ಇವರು ಇವಾಗ ಆರ್ ಸಿ ಬಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟೈತೆ ಅನ್ನೋ ಥರನೇ ಹೇಳ್ತಿದ್ದಾರೆ. ಆ್ಯಂಡ್ ದೂರು ಬೇರೆ ದಾಖಲಿಸಿದಾರಂತೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ಸ್ಟಾಲಿನ್ ಅವ್ರ ಮೇಲೆ, ಆಮೇಲೆ ಸತ್ಯವತಿ ಅವ್ರ ಮೇಲೆ, ಆಮೇಲೆ ಆರ್ ಸಿ ಬಿ ಮೇಲೆ, ಸಸ್ಪೆಂಡ್ ಆದ ಪೊಲೀಸ್ ಅಧಿಕಾರಿ ದಯಾನಂದ್ ಅವ್ರ ಮೇಲೆ, ಆಮೇಲೆ ವಿಕಾಸ್ ಕುಮಾರು, ಜೊತೆಗೆ ಶೇಖರು, ವಿಧಾನಸೌಧ ಡಿ ಸಿ ಪಿ ಕರಿಬಸಪ್ಪ ಗೌಡ. ಸೊ ಈ ಸಿಕ್ ಅವ್ರ ಮೇಲೆ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಸೊ ಅವಾಗ ಆಗಿರೋದಕ್ಕೆ ಇವಾಗ ಬಂದಿರೋಂಥದ್ದು. ಇದು ಟಿ ವಿನಲ್ಲಿ ರಿಪೋರ್ಟ್ ಮಾಡಿದೆ ಈ ಥರ ಆಗಿದೆ ಅಂತ. ಸೊ ಆರ್ ಸಿ ಬಿ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದೆ ಅನ್ನೋ ಥರ ಏನು ಇವಾಗ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ರಲ್ಲ. ಆರ್ ಸಿ ಬಿ ಗೆಲ್ಲೋದು ನಿಮ್ಗೆ ಹೆಂಗೆ ಗೊತ್ತಿತ್ತು ಮುಂಚೆನೇ? ನೀವೇನಕ್ಕೆ ಫಸ್ಟ್ನೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಆರ್ ಸಿ ಬಿ ಗೆಲ್ಲೋದು ನಿಮಗೆ ಮುಂಚೆನೇ ಗೊತ್ತಿತ್ತು, ಅದಕ್ಕೋಸ್ಕರ ವಿತಿನ್ 24 hours ಈ ಥರ ಎಲ್ಲ ಇವೆಂಟ್ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಪಟ್ ಅಂತ ಈ ಥರ ಒಂದು ದೊಡ್ಡ ಇವೆಂಟ್ ಆರ್ಗನೈಸ್ ಮಾಡೋಂಥ ಮಾತೆ ಎಲ್ಲ ಸೀನೆ ಎಲ್ಲ ನಿಮಗೆ ಮುಂಚೆನೇ ಗೊತ್ತಿತ್ತು. ಡಿ ಕೆ ಶಿವಕುಮಾರ್ಗೆ ಮುಂಚೆನೇ ಗೊತ್ತಿತ್ತು. ಡಿ ಕೆ ಶಿವಕುಮಾರ್ಗೂ ಆರ್ ಸಿ ಬಿಗೂ ಏನು ಸಂಬಂಧ? ಆರ್ ಸಿ ಬಿ ಬಂದ್ಬಿಟ್ಟು ಅದು ಪ್ರೈವೇಟ್ ಫ್ರಾಂಚೈಸ್, ಅದೇನು ಗೌರ್ಮೆಂಟ್ ಓನ್ಡ್ ಅಲ್ಲ, ಅಥವಾ ಅದೇನು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಅದ್ಯಾವುದೋ ಅಲ್ಲಿ ಎಣ್ಣೆ ಬ್ರ್ಯಾಂಡ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ರಾಯಲ್ ಚಾಲೆಂಜ್ ಅನ್ನೋದನ್ನ. ಸೊ ಇಲ್ಲಿ ಡಿ ಕೆ ಶಿವಕುಮಾರ್ಗೂ ಅಲ್ಲಿ ಆರ್ ಸಿ ಬಿಗೂ ಏನು ಸಂಬಂಧ? ಏನೋ ಅಲ್ಲೇನೋ ಶೇರ್ಸ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆರ್ ಸಿ ಬಿಲಿ ಇವರು, ಅದಕ್ಕೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಈ ಥರ ಮಾಡಿದ್ರಾ? ಏನು ಬೈ ಮಾಡ್ತಾರೆ ಅನ್ನೋದ್ರ ಕಾಣಿಸ್ತೈತೆ ಆರ್ ಸಿ ಬಿನ ಇವರು ನೋಡ್ತಾ ಹೋದ್ರೆ. ಆ್ಯಂಡ್ ಡಿ ಕೆ ಶಿವಕುಮಾರ್ ಅದಕ್ಕೆ ಯಾಕೆ ಬೇಕು ಅಂತ ಆರ್ ಸಿ ಬಿನ ತೊಗೊತೀರಾ ಅಂತ ಒಂದು ಕ್ವೆಶನ್ ಬಂದಿತ್ತು ರೀಸೆಂಟಾಗೆ. ಯಾವ ಆರ್ ಸಿ ಬಿನೂ ನಾನು ತಗೊಳ್ಳೋದಿಲ್ಲ, ನಾನು ರಾಯಲ್ ಚಾಲೆಂಜನ್ನೇ ಕುಡಿಯೋದಿಲ್ಲ, ಏನಕ್ಕೆ ನಾನೇ ತಗೊಳ್ಳಿ ಆರ್ ಸಿ ಬಿನ ಅನ್ನೋ ಥರ ಹೇಳಿದರು. ಬಟ್ ಅವಾಗ ನಾವು ಅಂದ್ಕೊಂಡಿದ್ವಿ, ಏನಕ್ಕೆ ಗುರು ನೆನ್ನೆ ಮೊನ್ನೆ ಎಲ್ಲ ಇವೆಂಟ್ ಮಾಡ್ಬಿಟ್ಟು ಈ ಥರ ಎಲ್ಲ ವಿಧಾನಸೌಧದ ಮುಂದೆ ಎಲ್ಲ ಕರೆಸ್ಬಿಟ್ಟು ಇವೆಂಟ್ ಮಾಡ್ಬಿಟ್ಟು ಇವಾಗ ಆರ್ ಸಿ ಬಿ ಬೈ ಮಾಡ್ತೀರಾ ಅಂತಾರೆ, ಶೇರ್ಸ್ ಬೈ ಮಾಡ್ತೀರಾ ಅಂದರೆ ಇಲ್ಲ ಅಂತ ಹೇಳ್ತಾರಲ್ಲ, ಏನು ಗುರು ಇದು ಸೀನು ಅಂತ. ಸೊ ಸೀನ್ ಈ ಥರ ಟರ್ನ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರನೇ ನಾನು ಆರ್ ಸಿ ಬಿನೂ ಬೇಡ, ಆರ್ ಸಿ ಬಿ ಸವಾಸನೂ ಬೇಡ, ಆರ್ ಸಿ ಬಿನ ಬೈಯೂ ಮಾಡಲ್ಲ ಅಂತ ಹೇಳಿದ್ರು. ಯಾಕೆಂತಂದರೆ ಇಲ್ಲಿ ನೋಡಿ, ಇವಾಗ ಅವ್ರು ಏನು ಹೇಳಿದ್ರು ತಪ್ಪು. ಇವಾಗ ಆರ್ ಸಿ ಬಿನ ಬೈ ಮಾಡ್ತೀನಿ ಅಂತ ಹೇಳಿ, ಅಂದರೆ ಶೇರ್ಸ್ನ ಬೈ ಮಾಡ್ತೀನಿ ಅಂದ್ರೂ ತಪ್ಪು, ಬೈ ಮಾಡಿಲ್ಲ ಅಂದ್ರೂ ತಪ್ಪು. ಬೈ ಮಾಡಿಲ್ಲ ಅಂತಂದರೆ ಏನಕ್ಕೆ ಬೈ ಮಾಡಲ್ಲ, ಇಷ್ಟೆಲ್ಲ ಮಾಡಿದರೆ ಅದು ಮಾಡೋಕ್ಕಾಗಲ್ವ ಅಂತ. ಬೈ ಮಾಡ್ತಾರೆ ಅಂತ ಅಂದರೆ ಇದಕ್ಕೋಸ್ಕರ ಎಲ್ಲ ಕರ್ಕೊಂಬಂದು ಈ ಥರ ಎಲ್ಲ ಮಾಡಿದ್ದೀರಿ ವಿಧಾನಸೌಧದ ಮುಂದೆ ಎಲ್ಲ ಅಂತ. ಇದು ಹೊಸ್ದಾಗಿ ಸೃಷ್ಟಿ ಆಗಿರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಆಫ್ ವ್ಯೂಗಳು ಅಷ್ಟೇ ಗುರು. ಇವ್ರೇನು ಅಬ್ರಾಹಂ ಅಂತ ಇವಾಗ ಅನ್ಕೊಂತ ಇದಾರಲ್ಲ, ಫಿಕ್ಸಿಂಗ್ ಆಗೋಗ್ಬಿಟ್ಟೈತೆ ಅಂತ. ಆರ್ ಸಿ ಬಿಗೆಲ್ಲ ಇವ್ರಿಗೆಲ್ಲ ಮುಂಚೆನೇ ಗೊತ್ತಿತ್ತು, ಅದಕ್ಕೋಸ್ಕರ ಈ ಥರ ಒಂದು ಇವೆಂಟ್ನ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಆರ್ ಸಿ ಬಿ ಗೆಲ್ತು ಓಕೆ, ಆರ್ ಸಿ ಬಿ ಪೆರೇಡ್ನ 2 ಕಿಲೋಮೀಟ್ರ್ ಪೆರೇಡ್ನ ಡಿ ಎನ್ ಎ ಅವ್ರು ಏನು ಫ್ರೇಮ್ ಮಾಡಿಕೊಂಡ್ರು ತಲೆಯಲ್ಲಿ. ಸೊ ಅದನ್ನು 2 ಕಿಲೋಮೀಟ್ರ್ ಪೆರೇಡ್ನ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಪೆರೇಡ್ನ ಮಾಡಿದರೆ, ಓಪನ್ ಬಸ್ ಪೆರೇಡ್ನ ಮಾಡಿತ್ತು ಅಂತಂದರೆ ಏನೂ ಕೂಡ ಆಗ್ತಾ ಇರಲಿಲ್ಲ. ಕಾಲು ತುಳಿತಾನೂ ಆಗ್ತಿರಲಿಲ್ಲ, ಏನೂ ಆಗ್ತಿಲ್ಲ, ನೋಡ್ಕೊಂಡು ಸುಮ್ಮನೆ ಹೋಗಿರೋರು. ಸೊ ಒಂದು ಸ್ಟೇಡಿಯಮ್ಮಲ್ಲಿ ಅಷ್ಟು ಜನರ ಫ್ರೀ ಬಿಟ್ಟಿದ್ರಿಂದ ಆಗಿರೋವಂಥ ಇದು ಆಗಿರೋವಂಥ ಅವಾಂತರ ಇದು ಅನ್ನೋದು ಒಂದು ಹೇಳಕ್ಕೆ ಹೋಗ್ಬಿಟ್ಟು ಈ ಥರ ಎಲ್ಲ ಫಿಕ್ಸಿಂಗ್ ಆಗೋಗ್ಬಿಟ್ಟೈತೆ. ಆರ್ ಸಿ ಬಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿತ್ತು, ಎಲ್ಲ ಮುಂಚೆನೇ ಗೊತ್ತಿತ್ತು ಇವರಿಗೆ. ಅದಕ್ಕೋಸ್ಕರ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರು. ವಿತಿನ್ ಎ ಡೇ ಈ ಥರ ಒಂದು ದೊಡ್ಡ ಇವೆಂಟ್ನ ಪ್ಲ್ಯಾನ್ ಮಾಡುವಂಥದ್ದು ಆಗೋದೇನೇ ಇಲ್ಲ. ಆಲ್ ಆಫ್ ಎ ಸಡನ್ ಈ ಥರ ಮಾಡುವಂಥದ್ದಿಲ್ಲ, ಏನೂ ಇಲ್ಲ. ಇವ್ರು ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆರ್ ಸಿ ಬಿನೇ ಗೆದ್ಬಿಡುತ್ತೆ ಅಂತ, ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಆರ್ ಸಿ ಬಿಗೆಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯಿತು, ಡಿ ಕೆ ಶಿವಕುಮಾರ್ಗೆ ಹೆಂಗೆ ಗೊತ್ತಾಯ್ತು ಆರ್ ಸಿ ಬಿಗೆಲ್ಲದು ಈ ಥರ ಇವೆಂಟ್ನ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅಂತ. ಇವಾಗ ಏನು ಮಾಡಿದ್ರು ತಪ್ಪೋಗುರು ಅಷ್ಟೇ. ಇವಾಗ ಈ ಥರ ಒಂದು ಸೀನ್ ಆಗಿರ್ತಾರೆ, ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಅಷ್ಟೇ. ಒಬ್ಬೊಬ್ರು ಒಂದೊಂದು ಪ್ರೆಡಿಕ್ಟ್ ಮಾಡ್ತಾವ್ರೆ, ಹಿಂಗಾಗೋಗ್ಬಿಟ್ಟೈತೆ ಹಂಗಾಗೋಗ್ಬಿಟ್ಟೈತೆ, ಇಲ್ಲಿ ಫಿಕ್ಸಿಂಗ್ ಆಗೋಗ್ಬಿಟ್ಟು ನೋಡಿ ಎಲ್ಲೆಲ್ಲಿ ಹೋಗ್ತೈತೆ ತಲೆ ಅಂತ. ಡಿ ಕೆ ಶಿವಕುಮಾರಿಂದ ಹಿಡ್ಕೊಂಡು ಆ ಕಡೆ ಫಿಕ್ಸಿಂಗ್ವರೆಗೂ ಕೂಡ ಹೋಗ್ತೈತೆ ಆರ್ ಸಿ ಬಿದು. ತಪ್ಪಾಗಿರೋದು ಒಂದು ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪೇನೆ ಅದು, ಜೀವ ಹೋಗಿರುವಂಥದ್ದು. ಬಟ್ ನೋಡಿ ಹೆಂಗೆ ಜನ ಯೋಚನೆ ಮಾಡ್ತಾರೆ ಅಂತ.
ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡ್ತಾರೆ, ಏನಾಗಿರ್ಬೋದು, ಎತ್ತಾಗಿರ್ಬೋದು, ಏನೇನು ಮಾಡಿರ್ಬೋದು ಇವರು ಅಂತ. ಅಟ್ ದ ಎಂಡ್ ಆಫ್ ದ ಡೇ ಇದು 1000 ಒಳ್ಳೇದು ಮಾಡೋ ಗುರು, 1000 ಒಳ್ಳೇದು ಮಾಡೋ, ಯಾರು ನೆನ್ಸಲ್ಲ. RCB 18 ವರ್ಷದ ಏನೇ ಮಾಡಿದ್ರು ಕೂಡ ನೆನ್ಸಲ್ಲ. ಬಟ್ ಈ ಒಂದು ದಿನದಲ್ಲಿ ಆಗಿರೋವಂಥ ಸೀನ್ ಏನಿದೆ, ಸೊ ಇದನ್ನು ಹೆವಿ ನೆಗೆಟಿವ್ ತಗೊಂಡು ಜನ ವರ್ಷಾನುಗಟ್ಟಲೆ ಮಾತಾಡೋದಂತೂ ಡೌಟ್ ಅಂತೂ ಖಂಡಿತ ಇಲ್ಲ. ಯಾಕಂದರೆ ಮಾತಾಡ್ತಾ ಇದ್ದಾರೆ, ಹಂಗಾಗೋಗ್ಬಿಟ್ಟೈತೆ, ಹಿಂಗಾಗೋಗ್ಬಿಟ್ಟೈತೆ, ಫಿಕ್ಸಿಂಗ್ ಆಗೋಗ್ಬಿಟ್ಟೈತೆ, ಬದನೆಕಾಯಿ ಆಗೋಗ್ಬಿಟ್ಟೈತೆ, ಬೇಳೆಕಾಳು ಆಗೋಗ್ಬಿಟ್ಟೈತೆ. ಇನ್ನೂ ಮಾತಾಡ್ತಾರೆ ಗುರು, ಇನ್ನೂ ಮಾತಾಡ್ತಾರೆ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಜನಗಳು ಆಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ. ಆಗೋಗಿದೆ ಅವಂತರ, ಡೈಜೆಸ್ಟ್ ಮಾಡ್ಕೋಬೇಕಷ್ಟೇ RCB ಇದನ್ನು, ಏನೂ ಮಾಡೋಕ್ಕಾಗಲ್ಲ. ಸೊ ನಿಮಗೇನು ಅನ್ನಿಸ್ತಿದೆ RCB ಮೇಲೆ? RCB ಫಿಕ್ಸಿಂಗ್ ಮಾಡ್ಕೊಂಡ್ಬಿಡಿದೆ, ಮುಂಚೆನೇ ಹೆಂಗೆ ಗೊತ್ತಾಗಿತ್ತು ಇವ್ರಿಗೆ RCB ಗೆಲ್ಲದು ಅನ್ನೋ ಒಂದು ಆರೋಪ ಬರ್ತಾ ಇದೆ RCB ಮೇಲೆ. ಯಾರೋ ತಲೆಕೆಟ್ಟವ್ನು ಮಾತಾಡ್ತಾನೆ ಬಿಡೋ ಗುರು, ಅವನು ಯಾವನೋ ಅವನು ಥರ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಏನು ಅನಿಸಿದೆ ಅಂತ. ವಾ.